ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಭೀಕರ ಕಾಳಗದಲ್ಲಿ ಒಂದು ದಂತವನ್ನೇ ಕಳೆದುಕೊಂಡ ಭೀಮಾ ಕಾಡಾನೆ ಕ್ರೇಜ್ ಹಾಸನ ಜನರಲ್ಲಿ ಜೋರಾಗಿದೆ. ಕ್ಯಾಪ್ಟನ್ ಜೊತೆಗಿನ ಯುದ್ಧದಲ್ಲಿ ದಂತವನ್ನ ಕಳೆದುಕೊಂಡು ಗ್ರಾಮಗಳ ಸುತ್ತವೇ ಓಡಾಡ್ತಿದ್ದಾನೆ. ಮನೆ ಬಳಿ ಬಂದರೂ ಜನ ಮರುಕ ಪಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ನಿರಂತರ ಭೀಮನ ಟ್ರ್ಯಾಕ್ ಮಾಡೋದ್ರಲ್ಲೇ ನಿರತವಾಗಿದೆ. ಈ ಬಗ್ಗೆ ಹಾಸನದ ಡಿಎಫ್ಒ ಸೌರಭ್ ಕುಮಾರ್ ಭೀಮನ ಬಗ್ಗೆ ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾಡಾನೆ ಅಂದ್ರೆ ಹಾಸನದ ಜನ ಭಯ ಬೀಳೋ ಪರಿಸ್ಥಿತಿ ಇದೆ. ಆದ್ರೆ ಈ ಕಾಡಾನೆ ಕಂಡ್ರೆ ಗ್ರಾಮಸ್ಥರಿಗೆ ಒಂಥರ ಪ್ರೀತಿ. ಒಂಟಿ ಸಲಗ ಊರೊಳಗೆ ಬಂದ್ರು ನಮ್ಮ ಮನೆಯುವ ಎಂಬಂತೆ ಸುತ್ತಮುತ್ತಲ ಗ್ರಾಮಸ್ಥರು ಪ್ರೀತಿಸುತ್ತಿದ್ದಾರೆ. ಬೇಲೂರು ತಾಲೂಕಿನ ಮೆಚ್ಚುಗೆಯ ಕಾಡಾನೆಗೆ ಭೀಮಾ ಅಂತ ಸ್ಥಳೀಯರೇ ನಾಮಕರಣವನ್ನ ಮಾಡಿದ್ದಾರೆ. ಈ ಭೀಮನು ಆ ಭೀಮನಂತೆ ದೈತ್ಯನಾದ್ರೂ ಮೃದು ಸ್ವಭಾವ. ಮೂರ್ನಾಲ್ಕು ದಿನಗಳ ಹಿಂದೆ ಜಗಬೋರನಹಳ್ಳಿಯಲ್ಲಿ ಕ್ಯಾಪ್ಟನ್ ಕಾಡಾನೆ ಜೊತೆ ಕಾಳಗವನ್ನ ಮಾಡಿದ್ದಾನೆ. ತನ್ನ ಟೆರಿಟರಿ ಹಕ್ಕಿಗಾಗಿ ಸ್ವಲ್ಪ ಮದವೇರಿದ ಕಾರಣ ಘೋರ ಕದನಕ್ಕಿಳಿದು ದಂತವನ್ನೇ ಮುರಿದುಕೊಂಡಿದ್ದಾನೆ. ಬುಡ ಸಮೇತ ರಕ್ತಸಿಕ್ತವಾಗಿ ದಂತ ಕಿತ್ತು ಬಂದಿದ್ದು ಸುಮಾರು 23 ಕೆಜಿ ತೂಕವಿದೆ. ದಂತ ಮುರಿದುಕೊಂಡು ನೋವಿನಲ್ಲಿರೋ ಆನೆಗೆ ಚಿಕಿತ್ಸೆ ಕೊಡಬೇಕಾ ಅಥವಾ ಹಾಗೆಯೇ ವಾಸಿಯಾಗುತ್ತಾ ಅನ್ನೋದ್ರ ಬಗ್ಗೆ ಅರಣ್ಯ ಇಲಾಖೆ ಮುತುವರ್ಜಿಯನ್ನು ವಹಿಸಿದೆ. ಸದ್ಯಕ್ಕೆ ಚಿಕಿತ್ಸೆ ಅಗತ್ಯವಿಲ್ಲ ಎನ್ನುತ್ತಿದ್ರೂ ಸಿಬ್ಬಂದಿ ಆರೋಗ್ಯದ ದೃಷ್ಟಿಯಿಂದ ನಿರಂತರ ಟ್ರ್ಯಾಕಿಂಗ್ ಮಾಡುತ್ತಲೇ ಇದ್ದಾರೆ. ಬೇಲೂರಿನ ಚಿಕ್ಕಬೆಕ್ಕೋಡಿನ ಗ್ರಾಮದ ಮನೆಗಳ ಬಳಿ ಮತ್ತು ಹೊಲತೋಟಗಳ ಬಳಿಯೇ ಅಡ್ಡಾಡುತ್ತಿದ್ದಾನೆ. ಇನ್ನು ಕೋರೆ ಮುರಿದುಕೊಂಡು ಗ್ರಾಮದೊಳಗೆ ಬಂದ ಭೀಮನನ್ನ ನೋಡಿ ಜನ ಮರುಕ ಪಡ್ತಿದ್ದಾರೆ. ದೈತ್ಯ ಗಜರಾಜ ಊರಿಗೆ ನುಗ್ಗಿದಾಗ ಭಯಪಡುವ ಗ್ರಾಮಸ್ಥರ ಪ್ರೀತಿ ಮಾತ್ರ ಕಮ್ಮಿಯಾಗಿಲ್ಲ. ಆನೆಗಳ ನಡುವೆ ಈ ರೀತಿ ಕಾಳಗ ಸಹಜ ಅಂತಾರೆ ಡಿಎಫ್ಒ ಸೌರಭ್ ಕುಮಾರ್. ಇಟಿಎಫ್ ಸಿಬ್ಬಂದಿ ಅಲ್ಲದೆ ಡ್ರೋನ್ ಮೂಲಕವೂ ಭೀಮನನ್ನ ಹಿಂಬಾಲಿಸುತ್ತಿದ್ದು ಜನ ಅಂತರ ಕಾಯ್ದುಕೊಳ್ಳಲು ಎಚ್ಚರಿಕೆಯನ್ನು ನೀಡಿದ್ದಾರೆ. ದೈತ್ಯ ಶರೀರ, ಉದ್ದನೆಯ ಕೋರೆ, ತನ್ನದೇ ಗಾಂಭೀರ್ಯ ನಡೆಯಿಂದ ಊರೊಳಗೆ ಬಂದ್ರೆ ಜನರಿಗೆ ಒಂಥರ ಖುಷಿ. ಮನೆಯಲ್ಲಿ ಸಾಕಿದ ಹಸುಗಳು ಎನ್ನುವಷ್ಟರ ಮಟ್ಟಿಗೆ ಭೀಮನ ಮೇಲೆ ಪ್ರೀತಿ ಅಗಾಧವಾಗಿದೆ. ಆದಷ್ಟು ಬೇಗ ನೋವೆಲ್ಲ ಮಾಯವಾಗಲಿ, ಮೊದಲಿನಂತೆ ಹಾಯಾಗಿ ಯಾರಿಗೂ ತೊಂದರೆ ನೀಡದೆ ಇರಲಿ ಎಂಬುದು ಕಾಡಾನೆ ಭೀಮನ ಮೇಲಿರೋ ಜನರ ಹಾರೈಕೆಯಾಗಿದೆ. ಪ್ರತಾಪ್ ಹಿರಿಸಾವೆ, ಜೀ ಕನ್ನಡ ನ್ಯೂಸ್, ಹಾಸನ.